ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸಿಎಸ್ಕೆ ವಿರುದ್ಧ ಗುಜರಾತ್ ಟೈಟನ್ಸ್ ತಂಡಕ್ಕೆ 89 ರನ್ಗಳ ಭರ್ಜರಿ ಗೆಲುವು ಬಳಿಕ ಪಾಯಿಂಟ್ಸ್ ಟೇಬಲ್ ನಲ್ಲಿ ಯಾರು ಊಹಿಸದ ಬದಲಾವಣೆ ಕೂಡ ಆಗಿ ಹೋಗಿದೆ ಸ್ನೇಹಿತರೆ. ಅಷ್ಟಕ್ಕೂ ಸಿಎಸ್ಕೆ ಜಿಟಿ ವಿರುದ್ಧ ಸೋತ ಬಳಿಕ ಪಾಯಿಂಟ್ಸ್ ಟೇಬಲ್ ನಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಯಾರನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮಿಸ್ ಮಾಡಲೇಬೇಡಿ ಸ್ನೇಹಿತರೆ. ಹೌದು, ಅಹಮದಾಬಾದ್ ನ ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ನಡೆದಂತ ಈ ಪಂದ್ಯದಲ್ಲಿ ಒಂದು ಟಾಸ್ ಸೋತು ಬ್ಯಾಟ್ ಮಾಡಿದಂತ ಗುಜರಾತ್ ಟೈಟನ್ಸ್ ತಂಡ 20 ಓವರ್ಗಳಲ್ಲಿ 229 ರನ್ಗಳಿಗೆ 4 ವಿಕೆಟ್ ಗಳನ್ನ ಕಳೆದುಕೊಂಡು ಸಿಎಸ್ಕೆ ತಂಡಕ್ಕೆ 230 ರನ್ಗಳ ಬೃಹತ್ ಟಾರ್ಗೆಟ್ ಅನ್ನು ನೀಡಿತ್ತು. ಯಾರು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಜಿಟಿ ತಂಡ 230 ರನ್ಗಳ ಟಾರ್ಗೆಟ್ ಅನ್ನು ನೀಡುತ್ತೆ ಅಂತ ಸಿಎಸ್ಕೆಗೆ. ಅದರಲ್ಲಂತೂ ಸಿಎಸ್ಕೆ ಕಂಪ್ಲೀಟ್ಲಿ ಧ್ವಂಸ ಆಗಿ ಹೋಯಿತು. ಜಿಟಿ ತಂಡದ ಬೌಲಿಂಗ್ ಅಬ್ಬರಕ್ಕೆ ಆಗಿರ್ಬೋದು, ಬ್ಯಾಟಿಂಗ್ ಅಬ್ಬರಕ್ಕೂ ಕೂಡ ಧ್ವಂಸ ಕೂಡ ಆಗುತ್ತೆ ಸಿಎಸ್ಕೆ ತಂಡ. ಜಿಟಿ ತಂಡದ ಪರವಾಗಿ ಆರಂಭಿಕರಾಗಿ ಕಣಕ್ಕಿಳಿದಂತ ಸಾಯಿ ಸುದರ್ಶನ್ ಗಿಲ್ ಅವರಿಂದ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಸಾಯಿ ಸುದರ್ಶನ್ ಅವರು 53 ಎಸೆತಗಳಲ್ಲಿ 4 ಸಿಕ್ಸ್ ಹಾಗೂ 7 4 ಗಳೊಂದಿಗೆ 84 ರನ್ ಕಂಪ್ಲೀಟ್ ಮಾಡ್ತಾರೆ. ಇತ್ತ ನಾಯಕ ಗಿಲ್ 37 ಎಸೆತಗಳಲ್ಲಿ ಕೇವಲ 3 ಸಿಕ್ಸ್ ಹಾಗೂ 7 4 ಗಳೊಂದಿಗೆ 64 ರನ್ ಕೂಡ ಕಂಪ್ಲೀಟ್ ಮಾಡ್ತಾರೆ. ಇತ್ತ ಜೋಸ್ ಬಟ್ಲರ್ ಅವರು ಕೂಡ ಸಖತ್ತಾಗಿ ಡಾಮಿನೇಟ್ ಮಾಡ್ತಾರೆ ಸಿಎಸ್ಕೆ ತಂಡವನ್ನ. 27 ಎಸೆತಗಳಲ್ಲಿ 57 ರನ್ ಕೂಡ ಕಂಪ್ಲೀಟ್ ಮಾಡ್ತಾರೆ. ನಾಟ್ ಔಟ್ ಆಗಿ ಕೂಡ ನಿಲ್ತಾರೆ. ಜಿಟಿ ತಂಡದ ಪರವಾಗಿ ಓಪನರ್ ಆಗಿ ಸಾಯಿ ಸುದರ್ಶನ್ ಗಿಲ್ ಬಟ್ಲರ್ ಅವರು ಸಖತ್ತಾಗಿ ಡಾಮಿನೇಟ್ ಮಾಡ್ತಾರೆ, ಧ್ವಂಸ ಕೂಡ ಮಾಡ್ತಾರೆ ಸಿಎಸ್ಕೆ ತಂಡವನ್ನ. ಅದು ಕೂಡ ಸಿಎಸ್ಕೆಗೆ 230 ರನ್ಗಳ ಬೃಹತ್ ಟಾರ್ಗೆಟ್ ಅನ್ನು ನೀಡುತ್ತೆ ಜಿಟಿ ತಂಡ. ಇದನ್ನ ಚೇಸ್ ಮಾಡಕ್ಕೆ ಸಿಎಸ್ಕೆ ಕಡೆ ಆಗ್ಲೇ ಇಲ್ಲ. 13.4 ಓವರ್ಗಳಲ್ಲೇ 140 ರನ್ಗಳಿಗೆ ಆಲ್ ಔಟ್ ಆಗಿ ಹೋಗುತ್ತೆ. ಜಿಟಿ ತಂಡದ ಬೌಲಿಂಗ್ ಅಬ್ಬರಕ್ಕೆ ಸಖತ್ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ನ ಕೊಡುತ್ತೆ ಜಿಟಿ ತಂಡ. ಸಿಎಸ್ಕೆ ತಂಡದ ಪರವಾಗಿ ಯಾರ ಕಡೆಯಿಂದ ಕೂಡ ಅಷ್ಟು ಪರ್ಫಾರ್ಮೆನ್ಸ್ ಬರುವುದಿಲ್ಲ. ಮ್ಯಾಥ್ಯೂ ಶಾರ್ಟ್ ಅವರು 24 ರನ್ ಗಳಿಸಿ ಹೊರಟಾದ್ರೆ ಇತ್ತ ಗಾಯಕ್ವಾಡ್ ಅವರು 16 ರನ್ ಕಲೆ ಹಾಕಿ ಹೊರಟಾಗ್ತಾರೆ. ದುಬೆ ಅವರು 47 ರನ್ ಕೂಡ ಕಂಪ್ಲೀಟ್ ಮಾಡ್ತಾರೆ. ಅಷ್ಟೊಂದು ಪರ್ಫಾರ್ಮೆನ್ಸ್ ಬರೋದೇ ಇರೋ ಕಾರಣ ಸಿಎಸ್ಕೆಗೆ ಇದು ಕೊನೆಯ ಪಂದ್ಯ ಆಗಿರೋದ್ರಿಂದ ಈ ಪಂದ್ಯದಲ್ಲೂ ಕೂಡ ಹೀನಾಯ್ಗಡಿನ ಪ್ರದರ್ಶನವನ್ನು ನೀಡಿ ಪಂದ್ಯವನ್ನ ಸೋತಿದೆ ಸ್ನೇಹಿತರೆ. ಬಳಿಕ ಐಪಿಎಲ್ ನ ಟಾಪ್ 4 ಪಾಯಿಂಟ್ಸ್ ಟೇಬಲ್ ಈ ರೀತಿ ಇದೆ ನೋಡಿ ಸ್ನೇಹಿತರೆ. ಪಾಯಿಂಟ್ಸ್ ಟೇಬಲ್ ನಲ್ಲಿ ದೊಡ್ಡ ಬದಲಾವಣೆ ಅಂತ ಹೇಳಿದ್ರೆ ಇಂದು ಸಿಎಸ್ಕೆ ಸೋತ ಬಳಿಕ ಟೂರ್ನಿಮೆಂಟ್ ಇಂದ ಹೊರಗುಳಿದಿದೆ. ಇದು ಲಾಸ್ಟ್ ಪಂದ್ಯ ಆಗಿತ್ತು ಸಿಎಸ್ಕೆಗೆ. ಈ ಲಾಸ್ಟ್ ಪಂದ್ಯದಲ್ಲೂ ಕೂಡ ಹೀನೆಯ ಪರ್ಫಾರ್ಮೆನ್ಸ್ ನ ನೀಡಿ ಸಿಎಸ್ಕೆ ಈ ಸೀಸನ್ ನಿಂದ ಹೊರಗುಳಿದಿದೆ. ಸಿಎಸ್ಕೆ ಸೋತ ಬಳಿಕ ಪಾಯಿಂಟ್ಸ್ ಟೇಬಲ್ ನಲ್ಲಿ ದೊಡ್ಡ ಬದಲಾವಣೆ ಅಂತ ಹೇಳಿದ್ರೆ ಪಂಜಾಬ್ ಕಿಂಗ್ಸ್ ತಂಡ ಪ್ಲೇ ಆಫ್ ಗೆ ಬರೋದಕ್ಕೆ ತುಂಬಾನೇ ಚಾನ್ಸ್ ಇದೆ. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಪಂದ್ಯ ಪಂಜಾಬ್ ಕಿಂಗ್ಸ್ ತಂಡ ಗೆತ್ತು ಅಂತ ಹೇಳಿದ್ರೆ 15 ಪಾಯಿಂಟ್ ಆಗುತ್ತೆ. ಬಿಬಿಕೆಎಸ್ ನ ನೆಟ್ ರನ್ ರೇಟ್ ಕೂಡ ಪ್ಲಸ್ ಅಲ್ಲಿ ಇದೆ, ಪ್ಲಸ್ 0.227 ನೆಟ್ ರನ್ ರೇಟ್ ಇದೆ. ನೆಕ್ಸ್ಟ್ ಒಂದು ಮ್ಯಾಚ್ ಗೆತ್ತು ಅಂತ ಹೇಳಿದ್ರೆ ಪಂಜಾಬ್ ಕಿಂಗ್ಸ್ ತಂಡ ಪ್ಲೇ ಆಫ್ ಗೆ ಹೋಗೋದಕ್ಕೆ ತುಂಬಾನೇ ಚಾನ್ಸ್ ಇದೆ. ಆರ್ ತಂಡಕ್ಕೂ ಕೂಡ ನೆಕ್ಸ್ಟ್ ಒಂದು ಮ್ಯಾಚ್ ಬ್ಯಾಕ್ ಇದೆ. ಆ ಪಂದ್ಯ ಗೆತ್ತು ಅಂತ ಹೇಳಿದ್ರೆ 16 ಪಾಯಿಂಟ್ ಆಗುತ್ತೆ. ರಾಜಸ್ಥಾನ್ ರಾಯಲ್ಸ್ ತಂಡ ನೆಕ್ಸ್ಟ್ ಮ್ಯಾಚ್ ಗೆತ್ತು ಅಂತ ಹೇಳಿದ್ರು ಕೂಡ ಪಂಜಾಬ್ ಕಿಂಗ್ಸ್ ತಂಡ ಸೋಲ್ಬೇಕಾಗುತ್ತೆ. ಯಾಕಂದ್ರೆ ಪಂಜಾಬ್ ಕಿಂಗ್ಸ್ ತಂಡದ ನೆಟ್ ರನ್ ರೇಟ್ ಜಾಸ್ತಿನೇ ಇರೋದ್ರಿಂದ ಅವರಿಲ್ಲದರೂ ಪಂದ್ಯವನ್ನ ಗೆತ್ತು ಅಂತ ಹೇಳಿದ್ರೆ ಅವರು ಕೂಡ ಪ್ಲೇ ಆಫ್ ಗೆ ಬರೋದಕ್ಕೆ ಚಾನ್ಸಸ್ ಇದೆ. ಆರ್ ತಂಡ ಈ ಸೀಸನ್ ನಿಂದ ಹೊರಗುಳಿಯುವ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಪಂಜಾಬ್ ಕಿಂಗ್ಸ್ ತಂಡ ಸೋಲೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ರಾಜಸ್ಥಾನ್ ರಾಯಲ್ಸ್ ತಂಡ ಪ್ಲೇ ಆಫ್ ಗೆ ಬರೋದಕ್ಕೆ. ಪಾಯಿಂಟ್ಸ್ ಟೇಬಲ್ ನೋಡ್ಕೊಂಡು ಬರೋದಾದ್ರೆ ಟಾಪ್ ಅಲ್ಲಿ ಆರ್ಸಿಬಿ, ಸೆಕೆಂಡ್ ಅಲ್ಲಿ ಜಿಟಿ, ಥರ್ಡ್ ಅಲ್ಲಿ ಎಸ್ಆರ್ಎಚ್ ತಂಡ, ಫೋರ್ತ್ ರಾಜಸ್ಥಾನ್ ರಾಯಲ್ಸ್ ತಂಡ. ಇದು ಐಪಿಎಲ್ ನ ಟಾಪ್ 4 ಪಾಯಿಂಟ್ಸ್ ಟೇಬಲ್ ಆಗಿತ್ತು ಸಿಎಸ್ಕೆ ಜಿಟಿ ವಿರುದ್ಧ ಸೋತ ಬಳಿಕ. ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ.